ಊರು ಹೋದ್ಲು. ಅವಾಗಲಿಂದ ಈ ರೀತಿಯಾಗಿ ಆಡ್ತಾ ಇದ್ದಾರೆ. ಓ ಐ ಸಿ. ನಿಮ್ಮ ಮಗಳ ಕೇಸ್ ಹಿಸ್ಟ್ರಿ ಪೂರ್ತಿ ನೋಡಿದ ಮೇಲೆ ನನಗನ್ಸುತ್ತೆ ಈಕೆ ಕೊಂಚ ಕಾಲ ಮದ್ರಾಸ್ ಅಥವಾ ಮುಂಬೈಲಿ ಇದ್ರೆ ವಾಸಿ ಅಂತ. ವಾತಾವರಣ ಕಂಪ್ಲೀಟ್ ಚೇಂಜ್ ಆಗಬೇಕು. ನೀವೇ ಹೇಳಿ ಡಾಕ್ಟರ್, ತುಂಬಾ ಹಟ್ಮಾರಿ ಇವಳು. ನಂಗೆ ರಾಣಿ ಬೇಕು. ರಾಣಿ ಸೇಫ್ ಆಗಿದ್ದಾಳೆ. ರಾಣಿ ಸೇಫ್ ಆಗಿದ್ದಾಳ? ಮತ್ತೆ ಯಾಕೆ ಅವಳನ್ನ ಕರ್ಕೊಂಡ್ಬರ್ಲಿಲ್ಲ? ನಿಮ್ ಶಾಕ್ ಹೋಗ್ಲಿ ಮೊದಲು, ನೀವು ಇಲ್ಲಿಂದ ಹೊರಡಿ. ರಾಣಿ ಎಷ್ಟು ಒಳ್ಳೆಯವಳು ಡಾಕ್ಟರ್. ಅವರಮ್ಮ ನನ್ನನ್ನ ಅದೆಷ್ಟು ಪ್ರೀತಿ ಮಾಡ್ತಾ ಇದ್ರು. ಒಳ್ಳೆಯವ್ರಿಗೆ ಯಾಕೆ ಇಷ್ಟ ಅನ್ಯಾಯ ಆಗ್ತಿದೆ ಡಾಕ್ಟರ್? ಮುಂದೇನಾಯ್ತು ಹೇಳು ಸರೋಜ. ರಾಣಿ ಇವತ್ತಿಷ್ಟೇ ಹೇಳೋದು. ನಿನಗೆ ಈ ಬಗ್ಗೆ ಏನನ್ಸುತ್ತೆ ನಾಣಿ? ನಾನೇನೋ ಬೇಕಾದಷ್ಟು ಜನರ ಜೊತೆ ಮಾತಾಡಿದ್ದೀನಿ. ಹಣ ಹಾಗೂ ಅಧಿಕಾರದ ದೊಡ್ಡ ಗೋಡೆನೇ ನನ್ನ ಕಣ್ಮುಂದೆ ನಿಂತ ಹಾಗಿದೆ. ಒಬ್ಬ ಬಡ ಹುಡುಗಿಗಾದ ಅನ್ಯಾಯ ಇವ್ರಿಗೆಲ್ಲ ತುಂಬಾ ನ್ಯಾಚುರಲ್ ಅನ್ಸುತ್ತಾರೆ ಇದೆ. ನನಗೂ ಎಂಥದ್ದು ತೋಚ್ತಿಲ್ಲ ಸರೋಜ. ನನಗೆ ಕೆಲಸ ಇಲ್ಲದೆ ಎಷ್ಟು ವರ್ಷ ಆಯ್ತು ಅಂತ ತಿಳಿದಿದೆ. ಎಲ್ಲದನ್ನು ಬಾಂಬ್ ಹಾಕಿ ಎಕ್ಸ್ಪ್ಲೋಡ್ ಮಾಡಬೇಕು ಅನ್ಸುತ್ತೆ. ಆದ್ರೆ ಅದು ಆತ್ಮಹತ್ಯೆ ಕೂಡ ಅಲ್ವಾ? ನಾನೀಚೆಗೆ ಮಾಡ್ತಿರೋ ಎಲ್ಲ ಕೆಲಸಕ್ಕೂ ಆತ್ಮಹತ್ಯೆ ಗುಣ ಬರ್ತಿದೆ. ನನಗೆ ಸಾವು ಕಂಡ ಹೆದರಿಕೆನೇ ಆಗ್ತಿಲ್ಲ. ಐ ವಿಲ್ ಡೈ ಸಿಂಪ್ಲಿ ಶೌಟಿಂಗ್ ಅಟ್ ಲೋಫರ್ಸ್. कितना मुश्किल है तौबा इसको समझाना। धीरे धीरे दिल बेकरार होता है, होते 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 प्यार होता है। Nonsense! What is that? ಏನ್ ನಾರಾಯಣ್? ಕತ್ತೆ ಮಣ್ಣು ಬೀಗ ಯಾಕೆ ಹಾಕಿದ್ದೆ? ಬೀಗಕ್ಕೆ ಕೊಡು. ಕೊಡಲ್ಲ ನಾನು. ಬಿಟ್ಬಿಡಿ ನನ್ನ. ನನ್ನನ್ನು ಬೆಂಕಿ ಹಾಕ್ಸುಟ್ರೆ ನಿಮ್ ಯಾವ ಪಾಪನೂ ನಿವಾರಣೆ ಆಗೋಲ್ಲ. ಆದ್ರಿಂದ ನಿಮಗೆ ತೊಂದರೆನೇ ಹೆಚ್ಚಾಗುತ್ತೆ. ಏನ್ ತೊಂದರೆ ಜಾಸ್ತಿ ಆಗುತ್ತೆ? ನಾನ್ ನೋಡ್ತೀನಿ. ನಾವೇನ್ ಮಾಡಿದ್ದೇವೆ?
ನಿನ್ನೆ ಪೋಲಿ ಕೆಲಸ ನಮ್ಮ ಪಾರ್ಟಿ ಹಾಳಾಗ್ತಿದೆ. ನನಗೆ ಕೆಟ್ಟ ಹೆಸರು ಬರ್ತಾ ಇದೆ. ನಿನಗೆ ಯಾವಾಗ ಬುದ್ಧಿ ಬರೋದು? ನನಗೆ ಬುದ್ಧಿ ಬರೋದು ತಾವು ಕಟ್ಟಿದ ಪಾಪದ ಕೋಟೆ ಒಡೆದಾಗ. ಎಂಥ ಪಾಪದ ಕೋಟೆ? ತಮ್ಮ ಪಾರ್ಟಿ, ತಮ್ಮ ಆಡಳಿತ, ತಮ್ಮ ಪೊಲೀಸು, ತಮ್ಮ ಕಾಮಕ್ರೀಡೆಗಳು, ತಮ್ಮ ಸಂಭ್ರಮ. ಈ ಕೋಟೆಯಲ್ಲಿ ರಾಣಿ ಅಂತ ಬಡವರಿರೋದು ತಮ್ಮ ಹುಡುಗಾಟಕ್ಕೆ ಬಲಿಪಶುಗಳಾಗೋದಕ್ಕೆ. ಅವಳು ಕಾಯಿಲೆಯಿಂದ ಸತ್ತರೆ ನಾನೇನು ಮಾಡಲಿ? ಕಾಯಿಲೆಗೆ ಇನ್ನೊಂದು ಹೆಸರು ನಾರಾಯಣ್, ರಾಜಶೇಖರ್, ಪೀಟರ್, ರಾಮಪ್ಪ. ಅವ್ರ ಫೋನು, ಅವ್ರ ಕಾರು, ಅವ್ರ ಬಂಗಲೆ, ಅವ್ರ ನೀನು ಕಾರ್ನಲ್ಲಿ ಓಡಾಡ್ತೀಯ, ಅಟ್ಟಹಾಸದಿಂದ ಮೆರಿತೀಯ. ಯಾಕೆ ಗೊತ್ತಾ? ನೀವ್ ಇನ್ನೊಬ್ರಿಗೆ ಕೊಡೋ ಕಾಯಿಲೆ ನಿಮ್ಮ ಮಗಳಿಗೆ ತಾಗಿದ್ರೆ ಹೇಗಿರುತ್ತೆ ಅಂತ ತೋರ್ಸೋದಕ್ಕೆ. ಯು ಆರ್ ಮ್ಯಾಡ್. ಹಾ, ಡಾಕ್ಟರ್ ಜೊತೆ ಪಿತೂರಿ ಮಾಡಿ ನನ್ನನ್ನು ಮೆಡ್ರಾಸಿಗೆ ಕಳಿಸಿದ್ರಿ. ನಿಮ್ ಪ್ರಕಾರ ಹುಚ್ಚಿ ಆದ ನನಗೆ ರಾಣಿಯಿಂದ ಡೈರಿ ಬಂತು. ನಜೀರ್ ಅವ್ರ ಕಥೆನ ಪೂರ್ತಿ ಬರ್ದ. ನೀನ್ ಸುಳ್ಳಿನ ಕಂತೆ ಕೇಳೋಕ್ ನನಗಿಷ್ಟವಿಲ್ಲ. ನೀವು ತಿಳ್ಕೊಂಡಿರೋ ಸತ್ಯಕ್ಕೆ ರಾಣಿ ನಿಜವಾಗಿ ಅನುಭವಿಸಿದ ಸತ್ಯ ಹೋಲಿಸ್ಬೋದಲ್ಲ? ಒಲುಮೆಯ ಸರೋಜಾ, ತುಂಬಾ ಕಷ್ಟಪಟ್ಟು ಈ ದೀರ್ಘ ನೆನಪುಗಳನ್ನು ನಿನಗೆ ತಲುಪಿಸುತ್ತಿದ್ದೇನೆ. ಇಡೀ ರಾತ್ರಿ ಬೈಗೊಂಡು ಗಿಡಗಳ ಮಧ್ಯೆ ಅವತ್ತಿದ್ದ ನಾನು ರಸ್ತೆಗೆ ಬಂದೆ. ರಸ್ತೆಗಳಲ್ಲಿ ಜನ ಏನೂ ಆಗದೇ ಇರೋ ರೀತಿಯಲ್ಲಿ ನಡೆದಾಡ್ತಾ ಇದ್ರು. ನನ್ನ ಮನಸ್ಸು ಸ್ಫೋಟಗೊಂಡಂತಿತ್ತು. ತಮ್ಮ ವಿಚಿತ್ರ ಕ್ರಿಯೆಗಳಲ್ಲಿ ತೊಡಗಿದ ಜನ ನನ್ನ ಮತ್ತು ಜಗತ್ತಿನ ನಡುವಿನ ಕಂದರನ್ನು ವಿಶಾಲಗೊಳಿಸಿದ್ರು. ಏನಮ್ಮ ಹುಡುಗಿ ಬೆಳಗ್ಗೆ ಮುಂದೆ ಬಂದು ನಿಂತ್ಕೊಂಡ್ಬಿಟ್ಟಲ್ಲ, ವಾಕಿಂಗಾ? ಹೋಗು. ಏನಯ್ಯ ಹೀರೋ? ಅಯ್ಯೋ ರಾಮ. ಸಾರಿ ಸರ್. ಏನ್ ಸಾರಿ? ಒಂದ್ ಲಂಗ ನೋಡಿದ ತಕ್ಷಣ ಹೀಗೆ ಆಕ್ಷನ್ ಎಲ್ಲ ಮರ್ದ್ಬಿಟ್ಟಲ್ಲ. ನಿನ್ನ ಹೋಗಿ ಸೂರ್ಯನ ಸವಾಲ್ ಚಿತ್ರಕ್ಕೆ ಸೆಲೆಕ್ಟ್ ಮಾಡಿದ್ನಲ್ಲ ಹೀರೋ ಆಗಿ, ನನ್ ಕರ್ಮ. ರಾಮಚಂದ್ರ, ಟೇಕ್ ಒನ್ ಮೋರ್ ಶಾಟ್. ನೀವು ಸಿಂಪಲ್ ಮಿಸ್ಟೇಕ್ ಮಾಡ್ತೀರಿ. ಒಂದ್ಸಲ ಆನ್ ದ ಒನ್ ಹ್ಯಾಂಡ್ ಬರೆದ್ರೆ ಅದೇ ವಾಕ್ಯದಲ್ಲಿ ಆನ್ ದ ಅದರ್ ಹ್ಯಾಂಡ್ ಇರಲೇಬೇಕು. ಫಾರ್ ಎಕ್ಸಾಂಪಲ್, ಆನ್ ದ ಒನ್ ಹ್ಯಾಂಡ್ ಅವರ್ಸ್ ಇಸ್ ಅ ಕಂಟ್ರಿ ಆಫ್ ಕಲ್ಚರ್, ಆನ್ ದ ಅದರ್ ಹ್ಯಾಂಡ್ ಇಟ್ಸ್ ಅ ಕಂಟ್ರಿ ಆಫ್ ಡಿಸ್ಪ್ಯಾರಿಟಿ. ಸಿಂಪಲ್. ಬಾ, ನೀವು ಒಂದು 5 ನಿಮಿಷ ಬಿಟ್ಟು ಬರ್ತೀರಾ ಪ್ಲೀಸ್? ಏನಾಯ್ತು ರಾಣಿ, ಹೇಳು. ನಿಮ್ಗೆ ಇವರು ಯಾರು? ಏನು? ಏನೂ ಇಲ್ಲ ಸರ್. ಯಾಕಂತೆ ಜನ ನೋಡಿದ್ರೆ ಏನಂತಾರೆ? ನನಗೆ ಗೊತ್ತು, ನಿನ್ ತಾಯಿ ತೀರ್ಕೊಂಡ ಮೇಲೆ ನಿಂಗೆ ತುಂಬಾ ಬೇಸರವಾಗಿದೆ. ನಾನು ನೀನೇನಾದ್ರೂ ಸಹಾಯ ಬೇಕಾದ್ರೆ ಬಂದು ಕೇಳು. ನಾನು ಇವತ್ತು ಊರಿಗೆ ಹೋಗ್ತಾ ಇದ್ದೇನೆ, ಬೇಗ ಬರ್ತೇನೆ. ಊರಿಗೆ ಹೋಗ್ತೀರಾ? ಯಾಕೆ? ಬೇಗ ಬರ್ತೀರಾ? ರಾಣಿ, ನನಗೆ ವ್ಯಸನ ಆಗುತ್ತೆ. ನಾರಾಯಣ್ ಬಗ್ಗೆ ಹೀಗೆ ಮಾತಾಡೋದನ್ನ ಜನ ಕೇಳಿದ್ರೆ ನೀನು ಸುಮ್ಮನೆ ಬಿಡಲ್ಲ. ಹೋಗಮ್ಮ, ಎಲ್ಲ ಮರೆತು ಚೆನ್ನಾಗಿ ಓದ್ಕೊ. ಏನಮ್ಮ, ಈಶ್ವರ್ ಸಿಗ್ಲಿಲ್ವಾ ಇವತ್ತು? ಏನಾರು ಬೇಕಿತ್ತ? ನಿಮ್ಗೆ ನಾರಾಯಣ್ ಗೊತ್ತಾ ಸರ್? ಓಹೋ, ಗೊತ್ತು ಗೊತ್ತು. ನಾರಾಯಣಿಂದಲೇ ಈ ಕಾಲೇಜಲ್ಲಿ ನಮ್ಮೆಲ್ಲರಿಗೂ ಕೆಲಸ ಸಿಕ್ಕಿರೋದು. ಆತ ಬಹಳ ದೊಡ್ಡ ಮನುಷ್ಯ. ಅಂದಾಗೆ ಏನಾರು ಬೇಕಿತ್ತ? ಆಮೇಲೆ ಬರ್ತೀನಿ ಸರ್. ಹೀಗಾಯ್ತು ಅಂತ ಯಾರಿಗೂ ಹೇಳ್ಬೇಡ ಕಣೆ, ನಿಮ್ಮ ಮಾನನೇ ಹೋಗುತ್ತೆ.
ನನ್ಗಂತೂ ಇದನ್ನು ಕೇಳಿ ತುಂಬಾ ಬೇಸರ ಆಗ್ತಾ ಇದೆ. ಬರ್ಲಾ? ಕ್ಲಾಸ್ ಇದೆ, ಆಮೇಲೆ ಸಿಗೋಣ ಮನೆ ಹತ್ರ. ನನಗೆ ಉಳಿದಿದ್ದು ಒಂದೇ ದಾರಿ. ಯಾಕಮ್ಮ, ಯಾಕೆ ಒಬ್ಬರೇ ಕೂತ್ಕೊಂಡು ಹೇಳ್ತಾ ಇದ್ದೀರಾ? ಎಲ್ಲಾದ್ರೂ ಬಿಡ್ಲಮ್ಮ? ಬೇಡ, ದಯವಿಟ್ಟು ಹೊತ್ತೋಗಿ. ನಾನೇನು 400 ಪೀಸ್ ಅಲ್ಲಮ್ಮ, ನನಗೇನು ದುಡ್ಡು ಕೊಡ್ಬೇಡಿ. ನಾನು ಹೋಗೋದಿಕ್ಕೆ ನಾನು ಬಂದ್ರೆ ಬಿಟ್ಟು ತಪ್ಪು ಹೋಗ್ತೀನಿ. ಬರ್ತೀರಮ್ಮ? ನಿನ್ನ ಹೆಸರೇನು ಅಂತ ಕೇಳಿದ್ರೆ ಸಾಕು. ನಜೀರ್ ಅಂತ. ನಜೀರ್ ಅಹಮದ್ ಪಾಷಾ ಅಂತ ನಮ್ಮಪ್ಪ ನನಗೆ ಹೆಸರಿಟ್ಟಿದ್ದು. ನನ್ನ ಬಡತನಕ್ಕೆ ಸರಿಯಾಗಿ ಅಹಮದ್ ಪಾಷಾ ಗುಲಾಸಾಗಿ ಬರೀ ನಜೀರ್ ಉಳಿತು. ನನ್ನ ಹೆಸರು ರಾಣಿ ಅಂತ. ಇತ್ತೀಚೆಗೆ ಹುಡುಗಿರೋ ಕೆರೆ ಬಾವಿ ಹತ್ರ ನಿಂತಿರೋದು ನೋಡಿದ್ರೆ ನನಗೆ ಹೆದರಿಕೆ ಆಗುತ್ತೆ. ಈಗ ತಾನೇ ಬಾವಿ ಬಿದ್ದು ಹುಡುಗಿನ ಆಸ್ಪತ್ರೆಗೆ ಸಾಗಿಸಿ ಬಂದೆ. ಹೀಗೆ ಆದ್ರೆ ಎಲ್ಲರೂ ನನ್ನ ಹೆಣ ಸಾಗಿಸೋ ಡ್ರೈವರ್ ಅಂತಾರೆ. ಜೀವನ ಕಷ್ಟ ಅಂತ ನಮ್ಗೆಲ್ರಿಗೂ ಗೊತ್ತು. ನನಗೆ ಕಣ್ಬೇರೆ ಕಾಣಿಸ್ತಾ ಇಲ್ಲ. ಅದ್ರ ಪ್ರಾಣ ಕಳ್ಕೊಳ್ಳುವಂಥ ಬುರ ಕೆಲಸ ಯಾರು ಮಾಡಬಾರ್ದು. ನಿಮ್ಗೆ ನಾರಾಯಣ್ ಗೊತ್ತಾ? ಈ ಊರ್ಲಿ ದರಿದ್ರ ನಾರಾಯಣರು 1000 ಜನ ತಾಯಿ. ಹೇಗೆ ಗೊತ್ತಾಗಬೇಕು ಹೇಳಿ? ಸ್ಟೇಷನ್ ಬಿಡು. ಬೇಗ ಬಿಡು. ದಿಸ್ ಇಸ್ ನಾರಾಯಣ್ ಸ್ಪೀಕಿಂಗ್. ಎಸ್ ಸರ್. ಕ್ವಶನ್ ಪ್ರಾಪರ್ಲಿ. ಓಕೆ ಸರ್. ನಿನ್ನ ಹೆಸರೇನು ಹೇಳು. ನಿನ್ ತಾಯಿ ಸತ್ ಕೂಡಲೇ ನೀವು ಈ ತರ ಕಳ್ತನ ಆದ್ರೆ ಕೇಳಿಬಹುದಾ? ನಾನು ಏನು ಮಾಡಿಲ್ಲ. ಏನು ಮಾಡಿಲ್ಲ ಅದಕ್ಕೆ ಎವಿಡೆನ್ಸ್ ಏನು? ಟ್ಯಾಕ್ಸ್ ನಲ್ಲಿ ಬರೋದಕ್ಕೆ ಹೇಗೆ ಸಾಧ್ಯ ಆಯ್ತು? ಮಾತಾಡು. ನಾರಾಯಣ್ ಮನೆಯಿಂದ ನಿನ್ನೆ ರಾತ್ರಿ ಯಾಕೆ ಕದ್ದೋಡೋದೆ? ಎಷ್ಟು ದಿನದಿಂದ ಈ ಕೆಲಸ ಮಾಡ್ತಾ ಇದೀಯಾ? ಲಫಂಗ ಏನ್ ನೋಡ್ತೀಯೋ? ಸಾಕೋ ಇನ್ನೂ 4 ಬೇಕೋ? ಏನು ತಿಳ್ಕೊಬೇಡಯ್ಯ. ಪರವಾಗಿಲ್ಲ ಸರ್, ಬೇಸರ ಪಟ್ಕೊಡಮ್ಮ. ನನಗೇನಾಗಿಲ್ಲ. ನನಗೆ ಇಂಥದ್ದೆಲ್ಲ ಸೊಳ್ಳೆ ಕಚ್ಚಿದೆ. ನನ್ನ ಟ್ಯಾಕ್ಸಿಲ್ ಬಂದಿದ್ದರಿಂದ ನಿನಗೇ ತೊಂದರೆ ಆಯ್ತು ಅಷ್ಟೇ. ಏನೇ ಅದೆಲ್ಲೋ ಪೊಲೀಸ್ ಸ್ಟೇಷನ್ ಇದೆಯಂತೆ? ನಮ್ ಬಾವ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳಿದ್ರು. ಏನಾಗಿತ್ತೆ? ಏನಮ್ಮ, ಏನ್ ಬೇಕಂತೆ? ಇಲ್ಲ ಬರ್ಬೇಡ ಅಂತ ಹೇಳು. ನಮ್ ತಂದೆ ಹೀಗಂತ ಹೇಳಿದ್ರು, ಬೇಸರ ಮಾಡ್ಕೋಬೇಡ. ನಾನು ಯಾರಿಗೂ ಹೇಳಲ್ಲ. ಬರ್ಲಾ? ಬಾಯ್.